ಹಗಲ್ಗನ್ಸಲ್ಲ, ಅದು ಅವನ್ ಮನ್ಸಿನ ಮಾತು. ಒಂದ್ ವಸ್ತು ಬೇಕು ಅಂತಂದ್ಮೇಲೆ ಬರೀ ಆಸೆ ಪಟ್ರೆ ಮಾತ್ರ ಸಾಲಲ್ಲ, ಹಠ ಹಿಡಿಬೇಕು. ಅದ್ ಸಿಗೋವರೆಗೂ ಬಿಡದೆ ಹಠ ಹಿಡಿಬೇಕು. ಆ ಹಠ ಹೇಗಿರ್ಬೇಕು ಅಂತಂದ್ರೆ ಕೊನೆಗೆ ನಾವು ಅದನ್ನ ತಗೊಂಡ್ಮೇಲೆ ಜನಕ್ಕೆ ಗೊತ್ತಾಗ್ಬೇಕು ಈ ವಸ್ತು ಅವನಿಗೆ ಎಷ್ಟು ಇಷ್ಟ ಆಗಿತ್ತು ಅಂತ. ಸ್ಫೂರ್ತಿ ದಾರಿದೀಪ ನಿನಗೆಯ ಅನುಭವ ಏನಾಗಲಿ ಮುಂದೆ ಸಾಗುನೆ. ದೈವವು ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು. I don't care who is better than me. It is always me versus me.